10 ಜನ ಆದ್ರು, ಡಾಬಾಗ್ ಬಂದ್ಮೇಲೆ 20 ಜನ ಆದ್ರು. ದೇವಸ್ಥಾನದ ಹತ್ರ ಬಂದಿರೋ ಗಾಡಿ 2 ಅವ್ರಿಗೋಸ್ಕರ ಆದ್ರೆ, ಹಿಂದೆ ಬಂದಿದ್ದ 6 ಗಾಡಿಗಳು ಸಾವಿತ್ರಿಗೋಸ್ಕರ. ಲೈ, ಟ್ರೈನಲ್ಲಿ ನೋಡಿದಾಗ ಸುಮ್ಮನೆ ಇದ್ದೆ, ಕಾರಲ್ಲಿ ನೋಡಿದಾಗ ಹೋಗ್ಲಿ ಬಿಡು ಅನ್ಕೊಂಡೆ. ಆದ್ರೆ ದೇವಸ್ಥಾನದ ಹತ್ರ ಮಾತ್ರ ತಪ್ಪಿಸ್ಕೊಂಡಿಲ್ಲ. ನಮ್ ಕತೆಗೆ ನೀವ್ಯಾಕೋ ಬಂದ್ರಿ? ನಿನ್ಯಾರೋ ಮಿಸ್ಗೈಡ್ ಮಾಡಿದ್ರಪ್ಪ. ಇದು ಇವತ್ತಿನ ಕತೆ ಅಲ್ಲಪ್ಪ, 25 ವರ್ಷದ ಹಿಂದಿನ ಕತೆ. ಲಾಜಿಕ್ ಆಗಿ ನೀನೇ ನಮ್ ಕತೆಯಲ್ಲಿ ಬಂದಿದೀಯಾ. ಜಾತಕ ಚೆನ್ನಾಗಿದೆ ಅಂತ ಹುಡುಗಿನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಜೇಬಲ್ಲಿ 1000 ರೂಪಾಯಿ ಇಟ್ಬಿಟ್ಟು ನಿನ್ನ ಕಳಿಸ್ಕೊಡೋದಕ್ಕೆ ನಾನು ನಿನ್ ಬಾಮೈದ ಅಲ್ಲ ಕಣೋ. ಅಪ್ಪನ ಅವಮಾನಕ್ಕೆ ನೆನಪು ಅನ್ನೋ ಹಾಗೆ ಅದೇ ಜಾತಕದಲ್ಲಿ ಸಾವಿತ್ರಿ ಹುಟ್ಟಿದ್ಲು. ಸಾವಿತ್ರಿ ಚಿಕ್ಕವಳಾಗಿದ್ದಾಗಿಂದ ಅವಳನ್ನೇ ನೋಡ್ತಾ ನನ್ ಮಗ ಬೆಳ್ದ. ನನ್ ಮಗ ಯಾವತ್ತೇ ತಾಳಿ ಕಟ್ಟಿದ್ರು ಅದು ಸಾವಿತ್ರಿಗೆ ಅಂತ ನಾನು ಅವತ್ತೇ ಹೇಳಿದ್ದೆ. ನನ್ ಗಾಳಿಪಟ ಕೊಡ್ತೀರಾ ಅಂಕಲ್? ಅಂಕಲೇ ಕೊಡ್ತಾರೆ, ಇಸ್ಕೋ. ತಗೊಳಮ್ಮ, ಇಟ್ಕೋ. ಥ್ಯಾಂಕ್ ಯು. ನನ್ ಮಗನ್ಗೆ ಕಲರ್ ತುಂಬಾ ಚೆನ್ನಾಗಿ ಹಾಕಿದೀಯ ಕಣೋ. ಮಗ ಯಾವತ್ತೂ ವಯಸ್ಸಾಗದೆ ಇರೋ ಯುವಕ ಕಣೋ. ಇವಾಗ ಹೇಳಪ್ಪ, ಸಾವಿತ್ರಿನ ನನ್ ಮಗ ಪ್ರೀತಿಸಿದ್ದು ತಪ್ಪೇ ಇಲ್ಲ ಸರ್. ನಿಮ್ಮ ಮಗ ಮದುವೆ ಆಗದ ಸರಿ, ನಾವು ಸುಮ್ಮನೆ ಇಲ್ಲಿಗೆ ಬಂದಿದ್ದೀವಿ. ನಡೆಯೋ ಹೋಗೋಣ. ಮಾವ, ನೀನ್ ಸ್ವಲ್ಪ ಸೈಲೆಂಟ್ ಆಗಿರು, ನಾನು ಹ್ಯಾಂಡಲ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಇಲ್ಲಿರೋರ್ಗೆಲ್ಲ ಹುಚ್ಚಿಡಿದಿದೆ ಕಣ, ಹುಚ್ಚು ಬಿಡಿಸ್ಬೇಕು ಇವ್ರಿಗೆಲ್ಲ. ಲೈ, 20 ವರ್ಷದಿಂದ ಮದುವೆ ಆಗದೆ ಮೈಯಲ್ಲಿ ಉಷ್ಣ ಜಾಸ್ತಿ ಆಗಿ ತಲೆಯಲ್ಲಿ ಹುಚ್ಚುಚ್ಚು ಯೋಚನೆ ಬರ್ತಾ ಇರ್ಬೇಕು ನಿನ್ಗೆ. ಚೈಲ್ಡ್ ಮಾಲಿಸ್ಟೇಷನ್ ಅಂತಾರೆ ಕಣೋ. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದಕ್ಕೆ ಸೈಕಲಾಜಿಕಲ್ ಡಿಸಾರ್ಡರ್ ಅಂತಾರೆ. ಅಷ್ಟು ಕೊಡ್ದು ನಿಮ್ದೇ ಊರಲ್ವೇನಾ? ಆ ಕಿಡ್ನಾಪ್ ಇಲ್ಲೇ ಮಾಡ್ಕೊಂಡಿದ್ರೆ ಕಾಸ್ಟ್ ಕಂಟ್ರೋಲ್ ಆಗೋದಲ್ವಾ? ಅಷ್ಟೊಂದೆಲ್ಲ ಖರ್ಚು ಮಾಡಿ ಅಷ್ಟೊಂದು ಭಾರಿ ಪ್ರೊಡಕ್ಷನ್ ಯಾಕೋ? ನೆನಪಿಗೆ ಬರ್ತಾ ಇಲ್ಲ. ಈ ಕಡೆಯಿಂದ ಕರ್ಕೊಂಡ್ ಬಂದ್ರೆ ಡೌಟ್ ಬರುತ್ತೆ, ಅದೇ ಊರಿನ ಆಚೆಯಿಂದ ಕರ್ಕೊಂಡ್ ಬಂದ್ರೆ ಲಕ್ ಬರುತ್ತೆ. ಅದಕ್ಕೆ ಲಾಸ್ಟ್ ಮಿನಿಟ್ ಅಲ್ಲಿ ಪ್ಲಾನ್ ಮಾಡಿ ಬಾಯ್ಸನ್ ಕಳ್ಸಿದ್ದು. ಏನು ನಮ್ಮನ್ನ ಮರಿಬಹುದು, ಆಗ್ಲೇ ಮರ್ತಾ ಬಿಡ್ತೀಯಾ? ಇವನ್ ಬುದ್ಧಿಗಿಂತ ಬೊಟ್ಟೆ ಜಾಸ್ತಿ ಇದೆ. ಅರ್ಥ ಆಯ್ತು ಕಣೋ. ನಿನ್ನ ಅಂಕಲ್ನ ಬಾಯ್ಸ್ನ ನೋಡ್ತಾ ಇದ್ರೆ ನಿಮ್ಮೂರಲ್ಲಿ ಹಾಸ್ಪಿಟಲ್ ಇಲ್ಲ ಅಂತ ಅರ್ಥ ಆಯ್ತು. ಇಡ್ತೀನಿ, ಯಾವನ್ ಟ್ರೀಟ್ಮೆಂಟ್ ಅವನಿಗೆ ಕೊಡ್ತೀನಿ. ಒಳ್ಳೇದಪ್ಪ. ಮೊದಲು ನಿನ್ನೇನೆ ಶುರು ಮಾಡ್ತೀನಿ ಅಂಕಲ್. ಅಷ್ಟಕ್ಕೂ ಪ್ರಶ್ನೆ ಅವನಿಗೆ ಕೇಳಿದ್ರೆ ಉತ್ತರ ಯಾಕೋ ನೀನ್ ಕೊಡ್ತಾ ಇದೀಯಾ? ನನ್ನ ಮಗ ಇವತ್ತು ಮೌನ ವೃತ. ಬೇಡ ಕಣೋ, ಫೀಲ್ ಆಗ್ತಾರ ಅವರು. 1 ತಿಂಗಳು ಈ ಊರಲ್ಲಿರೋದಕ್ಕೆ ಟೈಮ್ ಪಾಸ್ ಏನು ಅಂತ ಅನ್ಕೊಂಡಿದ್ದೆ. ಸರಿಯಾಗಿ ಸಿಕ್ಕಿದ್ರಿ ಕಣೋ. ಮೈ ಡಿಯರ್ ಡಿವೋಷನಲ್ ಬಾಯ್ಸ್, ಇನ್ನೊಂದ್ಸಲ ಸಾವಿತ್ರಿಗೋಸ್ಕರ ಗಾಡಿ ಹಾಕೊಂಡು ದೇವಸ್ಥಾನದ ಹತ್ರ ಬಂದ್ರೆ ಹಿಂದೆ ಬಿದ್ರೆ ಹೊಡಿತಾರೇನಾ? ಹಾಡು ಕೂಡ ಆಡಿದಿರಲ್ಲ. ಈ ವಯಸ್ಸಲ್ಲಿ ಹಾಡು ಹೇಳ್ದ ಇನ್ನೇನು ಹರಿಕತೆ ಹೇಳಕ್ಕಾಗತ್ತೇನ? ಆದ್ರೂ ಯಾರೋ ಒಬ್ಬ ಡ್ಯಾನ್ಸ್ ಬೇಬಿ ಅಂತ ಆಡ್ತಾ ಇದ್ದಲ್ಲ, ನೋಡಿದ್ರಲ್ಲ? ಆ ಡ್ಯಾನ್ಸ್ ನಾನೇ ನೋಡ್ಲಿ. ಇವತ್ ರಾತ್ರಿ ನಳಿಮಯ ಮಾಡೋ ಡ್ಯಾನ್ಸ್ಗೆ ಊರೆಲ್ಲ ಅವತಾರ್ ಫ್ಯಾನ್ಸ್. ಹೌದಾ? ಮಾವ, ನಳಿಮಯ ಲವ್ ಯು ಮಾವ. ನೀನ್ ಹುಡ್ದಾಗಿಂದ ಯಾವತ್ತೂ ಹೊಡೆದಿರ್ಲಿಲ್ಲ ನಾನು. ಯಪ್ಪೋ, ಇವತ್ತು ಊರಲ್ಲಿ ನೀನ್ ಕೊಡ ಕಾಟ ಊರರೆಲ್ಲ ಹೇಳ್ಬೇಕು ಟಾಟಾ. ತಾಳಿ ಕಟ್ಸಿ ಅಳಿಯನ್ ಮಾಡಿ ಮುಂದೆ ಏನ್ ಹಲಾಮ್ ತಂಬರ. ಎಲ್ಲಾರು ಹಿಂಗೆ ಕಣ. ರಾತ್ರಿ ಆದ್ರೆ ಕರೆಂಟ್ ತೆಗಿತಾರೆ, ನಾಳೆ ಆದ್ರೆ ಮದ್ವೆ ಮಾಡ್ತಾರೆ. ಹೆಂಗ ಇವಾಗ ಕರೆಂಟ್ ತೆಗ್ದಿದಾರಲ್ಲ, ನಿನಗ್ ಮದ್ವೆ ಮಾಡ್ಸೋ ಕೆಲ್ಸ ಇದೆ. ನಡಿ, ಜಮಾಯಿಸೋಣ ನಡಿ.